ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು. ಜೂನಿಯರ್ ಕಾಲೇಜಿನಲ್ಲಿ ಫಲಿತಾಂಶ ಸುಧಾರಣೆಗಾಗಿ ಉಪನ್ಯಾಸಕರಿಗೆ ತರಬೇತಿ ಕಾರ್ಯಾಗಾರ. ಜನವರಿ 31ಕ್ಕೆ ರಾಜ್ಯದಾದ್ಯಂತ ರಾಹುತ ಚಿತ್ರ ಬಿಡುಗಡೆ. ಅಮೋಘ ರೇವಣಸಿದ್ದೇಶ್ವರ ಮಠದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕುರುಕುಂದ ಕಳಮಳ್ಳಿ ಭಕ್ತರಿಂದ ಕಾಣಿಕೆ ಸಲ್ಲಿಕೆ. ಹಬ್ಬಗಳ ಸಂಭ್ರಮ ಮರೆಯಾಗುತ್ತಿದೆ. ಶಾಸಕ ಅಂಪನಗೌಡ ಬಾದರ್ಲಿ ವಿಷಾದ. ಟೌನ್ ಹಾಲಿನ ಮುಂದಿನ ರಸ್ತೆ ಕಾಮಗಾರಿ ಕಳಪೆ, ಸಾರ್ವಜನಿಕರಿಂದ ಆಕ್ರೋಶ. ವಾರ್ತೆಗಳ ವಿವರ. ನಗರದ ಜೂನಿಯರ್ ಕಾಲೇಜಿನಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ವತಿಯಿಂದ ಸೆಕೆಂಡ್ PUC ವಿದ್ಯಾರ್ಥಿಗಳ ಫಲಿತಾಂಶ ಸುಧಾರಣೆಗಾಗಿ ಉಪನ್ಯಾಸಕರಿಗೆ ತರಬೇತಿ ಕಾರ್ಯಾಗಾರವನ್ನು ಇಂದು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಪದವಿ ಪೂರ್ವ ಶಿಕ್ಷಣ ಇಲಾಖೆಯ DDPI DK ಜಯರಾಮಯ್ಯ ಉದ್ಘಾಟಿಸಿ ಮಾತನಾಡಿದರು. ಉಪನ್ಯಾಸಕರು ಕಾರ್ಯಾಗಾರದಲ್ಲಿ ವಿಷಯ ತಜ್ಞರು ಪ್ರಮುಖವಾಗಿ ಅರ್ಥಶಾಸ್ತ್ರ ಹಾಗೂ ವಾಣಿಜ್ಯಶಾಸ್ತ್ರದ ವಿಷಯಗಳಲ್ಲಿ ಹೇಳುವ ಸರಳ ತಂತ್ರಗಳನ್ನು ಅರ್ಥೈಸಿಕೊಂಡು ಬೋಧಿಸಿದರೆ ಮಾತ್ರ ಫಲಿತಾಂಶ ಸುಧಾರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಎಲ್ಲ ಉಪನ್ಯಾಸಕರು ಈ ಕಾರ್ಯಾಗಾರವನ್ನು ಸದ್ಬಳಕೆ ಮಾಡಿಕೊಳ್ಳಲು ಸೂಚಿಸಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಸ್ ಶಿವರಾಜ್, ಅರ್ಥ ವಿಷಯದ ಸಂಚಾಲಕ ಬಸಪ್ಪ ಅಂಬಾಮಠ ಸೇರಿದಂತೆ ಅನೇಕರು ಮಾತನಾಡಿ ಇಂತಹ ಕಾರ್ಯಾಗಾರಗಳ ಸದುಪಯೋಗವನ್ನು ಉಪನ್ಯಾಸಕರು ಪಡೆದುಕೊಳ್ಳಬೇಕೆಂದು ಮನವಿ ಮಾಡಿದರು. ಈ ಕಾರ್ಯಾಗಾರದಲ್ಲಿ ಪ್ರಾಚಾರ್ಯ ಡಾಕ್ಟರ್ ಕುಂಟಪ್ಪ ಮಾನ್ವಿ, ಕೊಪ್ಪಳದ ಡಾಕ್ಟರ್ ಫಕೀರಪ್ಪ ವಜ್ರಬಂಡಿ, ಪ್ರಕಾಶ್ ಬ್ಯಾಗ್ವಾಟ್, ಶರಣಯ್ಯ KM, ಹಜಗರ್ ಪಾಷಾ, ನಿವೃತ್ತ ಪ್ರಾಚಾರ್ಯ ವಿರುಪನಗೌಡ, ಮುದಗಲ್ ಪ್ರಾಚಾರ್ಯ ಸರೋಜದೇವಿ, ಕೊಪ್ಪಳ ಉಪನ್ಯಾಸಕರ ಸಂಘದ ಜಿಲ್ಲಾಧ್ಯಕ್ಷ ಸೋಮಶೇಖರ ಗೌಡ, ಶಿವಶಂಕರಪ್ಪ, ಕಾಳಿಂಗರೆಡ್ಡಿ ಹಾಗೂ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಯ ಉಪನ್ಯಾಸಕರು ಭಾಗವಹಿಸಿದ್ದರು. ಜನವರಿ 31ಕ್ಕೆ ಕನ್ನಡದ ರಾವುತ್ ಸಿನಿಮಾ ಬಿಡುಗಡೆಗೊಳಿಸಲಾಗುವುದು. ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚಿತ್ರೀಕರಿಸುವ ಈ ಚಿತ್ರವು ಅಭಿಮಾನಿಗಳ ಪ್ರೇಕ್ಷಕರ ಮನ ಗೆಲ್ಲುವುದು ಖಚಿತ ಎಂದು ಚಿತ್ರ ನಿರ್ದೇಶಕ ಸಿದ್ದು ವಜ್ರಪ್ಪ ಹೇಳಿದ್ದಾರೆ. ರಾಜ್ಯದಾದ್ಯಂತ ಬಿಡುಗಡೆಗೊಳ್ಳುತ್ತಿದ್ದು ಈ ಚಿತ್ರದ ಪ್ರಚಾರದ ಅಂಗವಾಗಿ ರಾವುತ ಚಿತ್ರ ತಂಡವು ಸಿಂಧನೂರು ಪತ್ರಿಕಾ ಭವನದಲ್ಲಿ ಬುಧವಾರ ಸುದ್ದಿಗೋಷ್ಠಿ ನಡೆಸಿ ತಿಳಿಸಿದರು. ಈ ರಾಹುತ ಚಲನಚಿತ್ರವು ಕನ್ನಡದ ಇನ್ನೊಂದು ನಾಗಮಂಡಲ ಆಗುವ ಎಲ್ಲ ಲಕ್ಷಣಗಳು ಗೋಚರಿಸುತ್ತಿದ್ದು ಸಂಪೂರ್ಣ ಉತ್ತರ ಕರ್ನಾಟಕದ ಶೈಲಿಯಲ್ಲಿ ಚಿತ್ರೀಕರಿಸಿದ್ದು ಪ್ರಮುಖವಾಗಿ ಒಬ್ಬ ವ್ಯಕ್ತಿ ಸಾವಿನ ನಂತರದ ಪಯಣ ಎಲ್ಲಿಗೆ ಎನ್ನುವುದು ಈ ಚಿತ್ರದಲ್ಲಿ ಗೊತ್ತಾಗುವುದು ಎಂದು ತಿಳಿಸಿದರು. ಈ ಚಿತ್ರದ ಛಾಯಾಗ್ರಹಣ ವಿನಯಗೌಡ, ಸಂಗೀತ ಸುಚಿನ್ ಶರ್ಮಾ, ಸಂಕಲನ ಅರವಿಂದ್ ರಾಜ್, ನೃತ್ಯ ಸೂರಿ ಮಾಸ್ಟರ್, ಸಾಹಿತ್ಯ ಸುರೇಶ್ ಕಂಬಳಿ, ಲಕ್ಷ್ಮೀಕಾಂತ್, ರಾಜಶೇಖರ್, ಸಂತು, ಮಾರೇಶ್ ಕನಕಗಿರಿ, ರಾಘವ ಗೌಡಪ್ಪ ಯಮನೂರ್, ನಾಗರಾಜ್ ಮುದ್ಯಾಲ್ಗುಂದಿ, ಪತ್ರಿಕಾ ಸಂಪರ್ಕ ಸುಧೀಂದ್ರ ವೆಂಕಟೇಶ್, ಡಾಕ್ಟರ್ ಪ್ರಭು ಗುಡಿಹಾಳ್, ಡಾಕ್ಟರ್ ವೀರೇಶ್ ಅಂಡಿಗಿ, ಡಿಜಿಟಲ್ ಪ್ರಚಾರ ರಮಿತ್ ಏಲಕ್ಕಿ ಸೇರಿದಂತೆ ಇನ್ನು ಮುಂತಾದವರಿದ್ದಾರೆಂದರು. ಈ ಸಂದರ್ಭದಲ್ಲಿ ಸಹನಟರಾದ ಮಾರೇಶ್ ಕನಕಗಿರಿ, ರಾಘವ ಗೌಡಪ್ಪ ತಾತನ ಕ್ಯಾಂಪ್, ಹರ್ಷವರ್ಧನ, ನಿರ್ಮಾಪಕ ಈರಣ್ಣ ಸುಭಾಷ್ ಬಡಿಗೇರ್ ಸೇರಿದಂತೆ ಅನೇಕರಿದ್ದರು. ಪಯಣ ಹೆಂಗಿರುತ್ತೆ, ಪುನರ್ಜನ್ಮ ಆಗಲಿ ಅಥವಾ ಇನ್ನೊಂದು ಜನ್ಮನ ಪಡೆಯೋದಾಗ್ಲಿ, ಅದು ಯಾವ ರೀತಿ ಆ ಪ್ರೊಸೆಸ್ ಅಲ್ಲಿ ಇರುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ನಾವು ಬಗೆಹರಿಸುವಂತ ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಹಂಗಾಗಿ ಇದನ್ನ ಆಧ್ಯಾತ್ಮಿಕ ಸಿನಿಮಾ ಅಂತ ನಾನು ಕರೆಯೋದು. ತುಂಬಾ ಜನ ಆಧ್ಯಾತ್ಮಿಕ ನಾಟಕ ಕೇಳ್ತಾರೆ, ಅಲ್ಲ ಸೈದ್ಧಾಂತಿಕ ಸಿನಿಮಾ ಅಂತಾನೆ ಕರೀತಾ ಇದ್ದೀವಿ. ಇದೇ ಇರುತ್ತೆ ಸಾವನಂತರ ಅಂತ ಯಾವ ಆಧಾರದ ಮೇಲೆ ನೀವು ಅದು ಹೇಳ್ತೀವಿ? ಸಾರಿ ಸರ್, ಅಧ್ಯಯನ ಮಾಡಕ್ಕೆ ಒಂದಷ್ಟು ಪುಸ್ತಕಗಳ ಬಗ್ಗೆ ಆಗಲಿ, ವೇದ ಉಪನಿಷತ್ತುಗಳಲ್ಲಿ ಅಂಶಗಳನ್ನಾಗಲಿ, ಈಗ ಭೂಮಿ ಬರೋ ಎಂಟ್ರಿ ಗೊತ್ತು, ಎಕ್ಸಿಟ್ ಇಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ಎಕ್ಸಿಟ್ ಹೆಂಗಿರುತ್ತೆ ಅಂತ ಆ ಕ್ವಶನ್ಗೆ ಆನ್ಸರ್ ಹುಡುಕ್ತಾ ಹೋದಾಗ ಮತ್ತೆ ಒಂದಿಷ್ಟು ಜನರ ಹತ್ರ ನಾನು ಡಿಸ್ಕಷನ್ ಮಾಡಿದಾಗ, ಕೆಲವು ಸಾಹಿತಿಗಳ ಹತ್ರ ಮಾತಾಡಿದಾಗ, ಕೆಲವೊಂದಿಷ್ಟು ಸೈಂಟಿಫಿಕ್ ರೀಸನ್ಗಳನ್ನು ಕೇಳಿದಾಗ ಅದನ್ನ ಆ ರೀತಿ ಒಂದು ಮಾಡ್ಬೋದು ಅಂತ ಅನ್ಕೊಂಡು ಮಾಡಿದ್ದೀನಿ ಸರ್. ತಾಲೂಕಿನ ತುರಾಳ ಪಟ್ಟಣದ ಅಮೋಘ ರೇವಣ ಸಿದ್ದೇಶ್ವರ ಮಠದಲ್ಲಿ ಸಾಮೂಹಿಕ ವಿವಾಹ ಹಾಗೂ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಫೆಬ್ರವರಿ 23ಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬರಲು ನಿರ್ಧಾರವಾಗಿದ್ದು, ಇಂದು ಕುರುಕುಂದ ಭಕ್ತರಿಂದ 3,65,000 ರೂಪಾಯಿಗಳ ಕಾಣಿಕೆ ಸಲ್ಲಿಕೆ ಆಗಿದೆ ಎಂದು ಅಮೋಘ ಸಿದ್ದೇಶ್ವರ ಮಠದ ಮದಯ್ಯ ಗುರುವಿನ ತಿಳಿಸಿದ್ದಾರೆ. ಫೆಬ್ರವರಿ 18ರಿಂದ 22ರವರೆಗೆ ಪ್ರತಿನಿತ್ಯ ಆಧ್ಯಾತ್ಮಿಕ ಪ್ರವಚನ, ಫೆಬ್ರವರಿ 20ರಂದು ಕೃಷಿ ಮೇಳ ಮತ್ತು ಕೃಷಿ ಪರಿಕರಗಳ ಪ್ರದರ್ಶನ, ಫೆಬ್ರವರಿ 21, 22ರಂದು ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರ,
ಫೆಬ್ರವರಿ 22ರಂದು 1008 ಕುಂಭ, 201 ಡೊಳ್ಳು ಮತ್ತು ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ನಾಡಿನ ದಾರ್ಶನಿಕರ ಭಾವಚಿತ್ರಗಳ ಮೆರವಣಿಗೆ ಹಾಗೂ ನಂತರ ಸಮಾವೇಶ ನಡೆಯಲಿದೆ. ಫೆಬ್ರವರಿ 23ರಂದು ಉಚಿತ ಸಾಮೂಹಿಕ ವಿವಾಹ ಕನಕದಾಸ ಮತ್ತು ಸಂಗೊಳ್ಳಿ ರಾಯಣ್ಣ ಅವರ ಪುತ್ಥಳಿ ಅನಾವರಣ ನಡೆಯಲಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಉದ್ಘಾಟಿಸಲಿದ್ದಾರೆ ಎಂದು ತಿಳಿಸಿದ್ದರು. ಅದರಂತೆ ತಾಲೂಕಿನ ಕುರುಕುಂದ ಗ್ರಾಮದ ಸದ್ಭಕ್ತರು ಫೆಬ್ರವರಿ 18ರಿಂದ 23ರವರೆಗೆ ಜರುಗುವ ಆಧ್ಯಾತ್ಮಿಕ ಪ್ರವಚನ ಹಾಗೂ ಸಾಮೂಹಿಕ ವಿವಾಹ ಮಹೋತ್ಸವ ಸಮಾರಂಭಕ್ಕೆ ಆಗಮಿಸುವ ಎಲ್ಲ ಪರಮ ಪೂಜ್ಯರಿಗೆ ಕಾಣಿಕೆ ಕೊಡುವ ಜವಾಬ್ದಾರಿ ತಮ್ಮದೆಂದು ಒಪ್ಪಿದ ಗ್ರಾಮದ ಭಕ್ತರು ಪೂಜ್ಯರಿಗೆ ಜನವರಿ 9ರಂದು ವಾಗ್ದಾನ ನೀಡಿದ್ದರು. ಅದರಂತೆ ಮಠಕ್ಕೆ ಜನವರಿ 21ರಂದು 3,65,000 ರೂಪಾಯಿಯನ್ನು ಕಾಣಿಕೆಯಾಗಿ ಸಲ್ಲಿಸಿದ್ದಾರೆ. ಹಾಗೆ ಕುಷ್ಟಗಿ ತಾಲೂಕಿನ ಕಳಮಳ್ಳಿ ಗ್ರಾಮದ ಭಕ್ತರು ಕೂಡ ಮೊದಲನೇ ದಿನ ಫೆಬ್ರವರಿ 18ರಂದು ನಡೆಯುವ ಕಾರ್ಯಕ್ರಮದ ಪ್ರಸಾದದ ದಾಸೋಹ ಸೇವೆಯ ಜವಾಬ್ದಾರಿ ನಮ್ಮದೆಂದು ಒಪ್ಪಿ ಪೂಜ್ಯರಿಗೆ ಡಿಸೆಂಬರ್ 21ರಂದು ವಾಗ್ದಾನ ನೀಡಿದ್ದರು. ವಾಗ್ದಾನ ನೀಡಿದ ಹಾಗೆ ಜನವರಿ 21ರಂದು 2 ಲಕ್ಷ ರೂಪಾಯಿ ಮಠಕ್ಕೆ ಸಲ್ಲಿಸಿದ್ದಾರೆ ಎಂದು ಪರಮಪೂಜ್ಯರಾದ ಮಾದಯ್ಯ ಸ್ವಾಮಿ ಗುರುವಿ ತಿಳಿಸಿದ್ದಾರೆ. ನಗರದ ಪಾಟೀಲ್ ಶಿಕ್ಷಣ ಸಂಸ್ಥೆಯಲ್ಲಿ ಸಂಕ್ರಾಂತಿ ಹಬ್ಬದ ನಿಮಿತ್ತ ಸಂಪ್ರದಾಯ ದಿನವನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ದಿನಾಚರಣೆ ನಿಮಿತ್ತ ಶಾಲಾ ಕಾಲೇಜಿನ ಕೊಠಡಿಗಳನ್ನು ತಳಿರು ತೋರಣಗಳಿಂದ ವಿಶೇಷವಾಗಿ ಅಲಂಕರಿಸಲಾಗಿತ್ತು. ಇಡೀ ಕಾಲೇಜಿನ ಆವರಣದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ಕಾರ್ಯಕ್ರಮವನ್ನು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಉದ್ಘಾಟಿಸಿದರು. ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ಹಬ್ಬಗಳ ಸಂಭ್ರಮ ಮರೆಯಾಗುತ್ತಿದೆ. ಈ ಹಿಂದೆ ನಾವು ಸಣ್ಣವರಾಗಿದ್ದಾಗ ಸಂಕ್ರಾಂತಿಯ ಸಂಭ್ರಮವೇ ಬೇರೆಯಾಗಿತ್ತು. ರೈತಾಪಿ ಕುಟುಂಬಗಳು ಅತ್ಯಂತ ಸಂತಸ ಸಂಭ್ರಮದಿಂದ ಹಬ್ಬವನ್ನು ಆಚರಿಸುವ ಮೂಲಕ ಎತ್ತುಗಳನ್ನು ಪೂಜಿಸಲಾಗುತ್ತಿತ್ತು. ನಂತರ ಇಂದು ಎತ್ತುಗಳು ಮಾಯವಾಗಿ ಅದರ ಬದಲಾಗಿ ಯಂತ್ರಗಳು ಬಂದಿವೆ. ಯಂತ್ರಗಳ ಮೂಲಕ ಕೃಷಿ ಮಾಡಲಾಗುತ್ತಿದ್ದು ಹಬ್ಬದ ಕಳೆ ವರ್ಷದಿಂದ ವರ್ಷಕ್ಕೆ ಮರೆಯಾಗುತ್ತಿದೆ. ಕೃಷಿಯಲ್ಲಿ ತಂತ್ರಜ್ಞಾನ ಬರಬೇಕು ನಿಜ, ಆದರೆ ಅತಿಯಾಗಬಾರದು. ರಾಸಾಯನಿಕ ಬಳಕೆಯಿಂದ ಕೃಷಿ ಉತ್ಪನ್ನಗಳಲ್ಲಿ ಅದರ ಅಂಶ ಕಂಡುಬರುತ್ತಿದೆ. ಇದರಿಂದ ಅನಾರೋಗ್ಯ ಸಮಸ್ಯೆಗಳು ಹೆಚ್ಚುತ್ತಿವೆ. ಪಾಶ್ಚಾತ್ಯ ಸಂಸ್ಕೃತಿ ಬಗೆಗೆ ಜನರಲ್ಲಿ ಆಸಕ್ತಿ ಹೆಚ್ಚುತ್ತಿರುವುದರಿಂದ ಮೂಲ ನಮ್ಮ ಹಳ್ಳಿಗಾಡಿನ ಸಂಸ್ಕೃತಿ ಕಳೆಗುಂದುತ್ತಿದೆ ಎಂದರು. ಶಿಕ್ಷಣ ಸಂಸ್ಥೆಯ ಆವರಣದಲ್ಲಿ ವಿಶೇಷವಾಗಿ ಹಾಕಲಾಗಿದ್ದ ಹಳ್ಳಿ ಸೊಗಡಿನ ಗುಡಿಸಲು ಆಕರ್ಷಣೀಯ ಕೇಂದ್ರ ಬಿಂದುವಾಗಿತ್ತು. ವಿದ್ಯಾರ್ಥಿನಿಯರು ಪ್ರದರ್ಶಿಸಿದ ಡೊಳ್ಳು ಕಲಾ ಪ್ರದರ್ಶನ, ವಿಶೇಷ ಉಡುಪಿನಲ್ಲಿ ಪುಟಾಣಿಗಳು ಮಿಂಚಿದರು. ಜಾನಪದ ಭಾವಗೀತೆ ಹಾಗೂ ಸಿನಿಮಾ ಹಾಡುಗಳಿಗೆ ಹೆಜ್ಜೆ ಮೇಲೆ ಹೆಜ್ಜೆ ಹಾಕಿದ್ದು ಅತಿಥಿ ಗಣ್ಯರ ಗಮನ ಸೆಳೆಯಿತು. ಜಮ್ಮು ಕಾಶ್ಮೀರದಲ್ಲಿ ಜನವರಿ 3ರಿಂದ 9ರವರೆಗೆ ನಡೆದ ರಾಷ್ಟ್ರೀಯ ಭಾವೈಕ್ಯತೆ ಶಿಬಿರದಲ್ಲಿ ಯಕ್ಷಗಾನ ಕಲೆ ಪ್ರದರ್ಶನ ಮಾಡಿದ್ದ ಕಾಲೇಜಿನ ವಿದ್ಯಾರ್ಥಿನಿಯರ ತಂಡ ಮತ್ತೊಮ್ಮೆ ಯಕ್ಷಗಾನಕ್ಕೆ ಹೆಜ್ಜೆ ಹಾಕಿತು. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅರುಳು ದೇಸಾಯಿ, ತಾಲೂಕ್ ಪಂಚಾಯತಿ ಇಒ ಚಂದ್ರಶೇಖರ್, ಸಂಸ್ಥೆಯ ಅಧ್ಯಕ್ಷ ಆರ್ ಪಂಪಪತಿ ಪಾಟೀಲ್, ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶರಣಬಸವ ವಕೀಲ್, ಕಾರ್ಯದರ್ಶಿ ಆರ್.ಸಿ. ಪಾಟೀಲ್, ಆಡಳಿತಾಧಿಕಾರಿ ಭಾರತಿ ಕೃಷ್ಣ ನೆಕ್ಕಂಟಿ, ಪ್ರಾಚಾರ್ಯ ಮಾರುತಿ ಭಂಡಾರ್ಕರ್ ಇದ್ದರು. ಶಾಸಕರ ಮನೆ ಪಕ್ಕದಿಂದ ವೆಂಕಟೇಶ್ವರ ಟಾಕೀಸ್ನವರೆಗೆ 1 ತಿಂಗಳ ಹಿಂದೆ ರಸ್ತೆ ಮಾಡಿದ್ದು, ರಸ್ತೆಯ ಕೊನೆಯ ಭಾಗದಲ್ಲಿ ದ್ವಿಚಕ್ರ ವಾಹನಗಳು ನಿಲ್ಲಿಸಿದ ಗಂಟೆಯೊಳಗೆ ಕೆಳಗೆ ಬೀಳುವ ಸ್ಥಿತಿ ಇದೆ. ಕೊನೆಯ ಭಾಗದಲ್ಲಿ ಹಾಕಿರುವ ಡಾಂಬರ್ ಸರಿಯಾಗಿ ಹಾಕದೆ ರೋಲರ್ ಮಾಡದೇ ಇರುವುದೇ ಇದಕ್ಕೆ ಕಾರಣ ಎನ್ನುತ್ತಾರೆ ಸಾರ್ವಜನಿಕರು. ಈ ಕುರಿತು ಎಸ್ ನ್ಯೂಸ್ಗೆ ಸಂಪರ್ಕಿಸಿದ ರಸ್ತೆ ಪಕ್ಕದ ವ್ಯಾಪಾರಿಗಳು, ರಸ್ತೆ ಸರಿಯಾಗಿ ಮಾಡಿಲ್ಲ, ರಸ್ತೆ ಮೇಲೆ ದ್ವಿಚಕ್ರ ವಾಹನ ನಿಲ್ಲಿಸಿದರೆ ಬೀಳುತ್ತವೆ. ಇಂತಹ ಕಳಪೆ ಕಾಮಗಾರಿ ಯಾರು ಮಾಡಿದ್ದಾರೋ ಗೊತ್ತಿಲ್ಲ. ಕೂಡಲೇ ಶಾಸಕರು, ಈ ಭಾಗದ ನಗರಸಭೆ ಸದಸ್ಯರು, ಸಂಬಂಧಿಸಿದ ಅಧಿಕಾರಿಗಳು ಗಮನ ಹರಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ತಿಳಿಸಿದ್ದಾರೆ. ಈ ವೆಂಕಟೇಶ್ವರ ಟಾಕೀಸ್ಲಿಂದ ಹಿಡಿದು MLA ಅವರ ಮನೆಯದೆಲ್ಲ ಒಂದು ಡಾಂಬರ್ ರಸ್ತೀಕರಣ ಮಾಡಿದ್ದಾರೆ. ಮಾಡಿ 1 ತಿಂಗಳಾಗಿದೆ. ಅವು ಏನಾಗಿದೆ ಅಂದರೆ ಗಟ್ಟಿ ಆಗಿಲ್ಲ. ಆ ಕಡೆ ಸೈಡ್ ಈ ಕಡೆ ಸೈಡ್ ಗಾಡಿಗಳು ನಿಂದಿಸ್ತಾರೆ, ಅವು ಕುಸಿದು ಬೀಳಕೈತವ. ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿ ಅದನ್ನ ಏನು ವ್ಯವಸ್ಥೆ ಇನ್ನೂ ಸ್ವಲ್ಪ ಗಟ್ಟಿ ಹಂಗೆ ಮಾಡ್ಬೇಕಂತ, ಜಾಗ ಗಟ್ಟಿ ಹಂಗೆ ಮಾಡ್ಬೇಕು. ಯಾಕಂದ್ರೆ ಗಾಡಿ ನಿಂದಿಸಿ ಒತ್ಕೊಂಡ್ಬಿಡ್ತಾವ. ಹೋಗೋರು ಬರೋರು ಆ ಕಡೆ ಸೈಡ್ ಈ ಕಡೆ ಸೈಡ್ ನಡುವಂತರ ಸರಿ ಇದೆ. ಸೈಡು ಆ ಕಡೆ ಬಗಲ್ ಈ ಕಡೆ ಬಗಲ್ ಗಾಡಿ ನಿಂದಿಸಿದ್ರೆ ಒತ್ಕೊಂಡ್ಬಿಡಕೈತದ. ಅದಕ್ಕೋಸ್ಕರ ಅದ್ರ ಬಗ್ಗೆ ಸ್ವಲ್ಪ ಶಾಸಕರಾಗಲಿ, ಸ್ವಲ್ಪ ಅದ್ರ ಸಂಬಂಧಪಟ್ಟ ಕಾಂಟ್ರಾಕ್ಟ್ದಾರರು ಸ್ವಲ್ಪ ನೋಡಿ ಅದನ್ನು ವಿಚಾರಣೆ ಮಾಡಿ ಅದೇನು ವ್ಯವಸ್ಥೆ ಮಾಡತಕ್ಕಂಥ ಕೊಡ್ಬೇಕಂತ ನಮ್ಮ ವಿನಂತಿ. ಸಾರ್ವಜನಿಕರಿಗೆ ಎಲ್ಲರಿಗೂ ಇಬ್ಬಂದಿ ಆಗಕತ್ತೈತೆ. ಆದಮೇಲೆ ಇನ್ನೂ ಒಂದು, ಅದು ಟೌನ್ ಹಾಲ್ ಮಾಡಿದ್ದಾರೆ. ಯಾರಿಗೆ ಹೆಣ್ಮಕ್ಳಿಗೆ ಎಲ್ಲ ಬಂಡಿಗಳು ತೆಗಿಸಿಬಿಟ್ಟಿದ್ದಾರೆ. ಅವರಿಗೆ ಶೌಚಾಲಯ, ಮೇಯ್ನು ಶೌಚಾಲಯಕ್ಕೆ ಹೋಗಕ್ಕೆ ಅವರಿಗೆ ಭಾಳ ಇಬ್ಬಂದಿ ಆಗಿದೆ. ಅದೊಂದು ವ್ಯವಸ್ಥೆ ಆ ಕಡೆ ಬಗ್ಗೆ ಟೌನ್ ಹಾಲ್ ಹಿಂದುಗಡೆ ಆಗಲಿ ಇಲ್ಲೆಲ್ಲ ಒಂದು ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರ್ತಂತ ನಮ್ಮ ಅಭಿಪ್ರಾಯ. ಮಂತ್ರಾಲಯ ಮಠದ ವಿದ್ಯಾಪೀಠದ ಕ್ರುಷರ್ ವಾಹನ ಪಲ್ಟಿಯಾಗಿ 3 ಯುವಜನರು ಸೇರಿ ಚಾಲಕ ಸೇರಿ 4 ಜನರು ಸಾವನ್ನಪ್ಪಿರುವ ಘಟನೆ ನಗರದ ಅರಿಗಿನಮರ ಕ್ಯಾಂಪಿನ ಹತ್ತಿರ ವೈಷ್ಣವಿ ದೇವಿ ಗುಡಿ ಕ್ರಾಸ್ ಹತ್ತಿರ ನಿನ್ನೆ ರಾತ್ರಿ ಸಂಭವಿಸಿದೆ.
ಮಂತ್ರಾಲಯ ವಿದ್ಯಾಪೀಠದ ಹಯವದನ್ ಪ್ರಹ್ಲಾದಾಚಾರ್ಯ ಬಳ್ಳಾರಿ, ಸುಜೇಂದ್ರ ಕೃಷ್ಣಮೂರ್ತಿ ಮಂತ್ರಾಲಯ, ಅಭಿಲಾಷ ಅಶ್ವಥ್ ಓಲಿ ಕೊಪ್ಪಳ, ಸೋಮಣ್ಣ ವಾಹನ ಚಾಲಕ ಕಂಸಾಲಿ ಶಿವಾಕೆ ಸಾವನ್ನಪ್ಪಿರುವ ನತದೃಷ್ಟರಾಗಿದ್ದಾರೆ. ಶ್ರೀಹರಿ ರಾಘವೇಂದ್ರ ಬಳ್ಳಾರಿ, ವಿಜಯೇಂದ್ರ ಸುಶೀಲೇಂದ್ರ ಗಂಗಾವತಿ, ಭರತ್ ರವಿ ಜೋಶಿ ತಾಳಿಕೋಟೆ, ರಾಘವೇಂದ್ರ ರಾಜೇಂದ್ರ ರಾವ್ ಗಬ್ಬೂರ್, ತನೀಶ್ ಉಲ್ಲಾಸ್ ಯಾದಗಿರಿ, ಶ್ರೀಖರ ರಾಘವೇಂದ್ರ ಆಚಾರಿ ಕುಷ್ಟಗಿ, ವಾಸುದೇವ ಮಂಜುನಾಥ್ ನಾರಾಯಣಪೇಟೆ, ಬಸವಂತ್ ಶರ್ಮಾ ಜಗದೀಶ್ ಶರ್ಮಾ ತಿರುಪತಿ, ರಾಘವೇಂದ್ರ ಸುಧೀಂದ್ರ ನಾರಾಯಣಪೇಟೆ, ಜಯಸಿಂಹ ರಾಘವೇಂದ್ರ ಬಳ್ಳಾರಿ ಗಾಯಗೊಂಡ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗಿದೆ. ಜಯಸಿಂಹ ರಾಘವೇಂದ್ರ ಬಳ್ಳಾರಿ ಇವರನ್ನು ರಾಯಚೂರಿನ ರಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ. ಅಪಘಾತದ ವಿಷಯ ತಿಳಿದ ತಕ್ಷಣ ಡಿವೈಎಸ್ಪಿ BS ತಳವಾರ್, ಸಿಪಿಐ ದುರ್ಗಪ್ಪ, PSIಗಳಾದ ಹಿರಿಯಪ್ಪ ಅಂಗಡಿ, ಇಸಾಕ್ ವೆಂಕಟೇಶ್ ಚವ್ಹಾಣ್ ಸ್ಥಳಕ್ಕೆ ಭೇಟಿ ನೀಡಿ ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಿದರೂ ಸಹ ಚಿಕಿತ್ಸೆ ಫಲಿಸದೆ 3 ಜನ ಹಾಗೂ ಚಾಲಕ ಆಸ್ಪತ್ರೆಯಲ್ಲೇ ಮೃತಪಟ್ಟರು. ಹೆಚ್ಚುವರಿ SP ಹರೀಶ್ ಮಂತ್ರಾಲಯ ಮಠದ ಸ್ವಾಮೀಜಿ ಆಸ್ಪತ್ರೆಗೆ ಭೇಟಿ ನೀಡಿ ಚಿಕಿತ್ಸೆಗೆ ನೆರವಾಗುವ ಜೊತೆಗೆ ಬೇಗ ಮರಣೋತ್ತರ ಪರೀಕ್ಷೆ ನಡೆಸಿ ಶವಗಳನ್ನು ಕುಟುಂಬದವರಿಗೆ ನೀಡಲು ಸಹಾಯ ಮಾಡಿದರು. ಮಂತ್ರಾಲಯದಿಂದ ಕ್ರಷರ್ ವಾಹನದಲ್ಲಿ ಅಂದಾಜು 14 ಜನ ಗಂಗಾವತಿ ಆನೆಗುಂದಿಯಲ್ಲಿರುವ ನರಹರಿ ತೀರ್ಥರ 3 ದಿನಗಳ ಆರಾಧನಾ ಕಾರ್ಯಕ್ರಮಕ್ಕೆ ನಿನ್ನೆ ರಾತ್ರಿ ಹೋಗುವಾಗ ವಾಹನದ ಕ್ಲಚ್ ಕಟ್ ಆಗಿ ವಾಹನ ಪಲ್ಟಿಯಾಗಿ ಸಾವು ಸಂಭವಿಸಿದೆ. ಈ ಕುರಿತು ಸಂಚಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಜೂನಿಯರ್ ಕಾಲೇಜಿನಲ್ಲಿ ಫಲಿತಾಂಶ ಸುಧಾರಣೆಗಾಗಿ ಉಪನ್ಯಾಸಕರಿಗೆ ತರಬೇತಿ ಕಾರ್ಯಾಗಾರ. ಜನವರಿ 31ಕ್ಕೆ ರಾಜ್ಯದಾದ್ಯಂತ ರಾಹುತ ಚಿತ್ರ ಬಿಡುಗಡೆ. ಅಮೋಘ ರೇವಣಸಿದ್ದೇಶ್ವರ ಮಠದ ಧಾರ್ಮಿಕ ಕಾರ್ಯಕ್ರಮಕ್ಕೆ ಕುರುಕುಂದ ಕಳಮಳ್ಳಿ ಭಕ್ತರಿಂದ ಕಾಣಿಕೆ ಸಲ್ಲಿಕೆ. ಹಬ್ಬಗಳ ಸಂಭ್ರಮ ಮರೆಯಾಗುತ್ತಿದೆ, ಶಾಸಕ ಅಂಪುರಗೌಡ ಬಾದರ್ಲಿ ವಿಷಾದ. ಟೌನ್ ಹಾಲಿನ ಮುಂದಿನ ರಸ್ತೆ ಕಾಮಗಾರಿ ಕಳಪೆ, ಸಾರ್ವಜನಿಕರಿಂದ ಆಕ್ರೋಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.